ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರಳ ದಸರಾಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಿಮಗೆ ತೋರಿಸ್ತಾನೆ ಇದೀವಿ, ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಮಾಡ್ತಾನೆ ಇದೀವಿ. ಇಲ್ಲಿ ಸಿದ್ಧತೆ ಮಾಡಿಕೊಳ್ಳೋದರ ಬಗ್ಗೆನೂ ಕೂಡ ನಾವು ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟಾದ ನಂತರ ಅಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಮೈಸೂರು ದಸರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸರ್ಕಾರ ನಂತರ ಒಂದು ಟೀಮ್ ಅನ್ನ ಕಳಿಸಿ ಅವರು ವರದಿಯನ್ನ ಕೂಡ ಕೊಟ್ಟಾಗಿದೆ. ಈಗ ಸರಳ ದಸರಾಗೆ ಯಾವ ರೀತಿಯಾಗಿ ಸಿದ್ಧತೆ ಆಗ್ತಾ ಇದೆ, 15 ಕೋಟಿ ಖರ್ಚು ಮಾಡಿ ಸರಳ ದಸರಾವನ್ನ ಮಾಡಲಾಗ್ತಾ ಇದೆಯಾ, ಕೊರೋನಾ ಕಾಲದಲ್ಲಿ ಇಷ್ಟೊಂದು ಖರ್ಚು ಮಾಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಈಗ ಎದ್ದಿದ್ದಂಥದ್ದು. 15 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಸರಳ ದಸರಾ ಅಂತ ಹೇಳ್ತಾರೆ, ಬರೀ 200 ಜನ 300 ಜನ ಸೇರ್ಬೇಕು ಅಂತ ಹೇಳ್ತಾರೆ. ಬಟ್ 15 ಕೋಟಿ ಯಾವ ರೀತಿಯ ಖರ್ಚು ಮಾಡ್ತಾರೆ, ಯಾರ ಜೇಬಿಗೆ ಇಳಿತಾ ಇದೆ ಈ ದುಡ್ಡು ಅನ್ನುವ ಪ್ರಶ್ನೆಗಳೆಲ್ಲವೂ ಕೂಡ ಎದ್ದಿರುವಂಥದ್ದು. ಖರ್ಚು ಮಾಡ್ತಿರುವಂಥದ್ದು 15 ಕೋಟಿ, ಹೇಳ್ತಿರೋದು ಮಾತ್ರ ಸರಳ ದಸರಾ ಅಂತ. ಕಾರ್ಯಕ್ರಮಗಳು ಆಚರಣೆಗಳನ್ನ ಕಂಪ್ಲೀಟ್ ಆಗಿ ಕಡಿತ ಮಾಡಿದ್ದಾರೆ. ಜನರು ಕೂಡ ಸೇರಂಗಿಲ್ಲ, ಅದ್ದೂರಿತನ ಅಂತೂ ಇಲ್ವೇ ಇಲ್ಲ, ಹೆಚ್ಚು ಜನರಿಗೆ ಅವಕಾಶ ಇಲ್ಲ. ಅರಮನೆ ಹೊರಗೆ ಗಜಪಡೆ ತಾಲೀಮನ್ನ ಮಾಡ್ತಾ ಇದೆ, ಅದು ಕೂಡ ಇಲ್ಲ. ಸಾಂಪ್ರದಾಯಕ್ಕೆ ಮಾತ್ರ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಸಂಪ್ರದಾಯಕ್ಕೋಸ್ಕರ ಮಾತ್ರ ಇಲ್ಲಿ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಅದ್ಯಾವ ರೀತಿಯಾಗಿ ಸರಳ ದಸರಾ ಅಂತ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ತೋರಿಸ್ತಾನೆ ಇದ್ವಿ, ಕಳೆದ 3 ದಿನಗಳಿಂದಲೂ ಕೂಡ ತೋರಿಸ್ತಾ ಇದ್ವಿ. ಬಟ್ 15 ಕೋಟಿ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಈ ಒಂದು ಸರಳ ದಸರಾ ಹೆಸರಲ್ಲಿ ಈ ಬಾರಿ ಖರ್ಚು ಮಾಡೋದೆಷ್ಟು ಹಾಗಾದ್ರೆ? ನ್ಯೂಸ್ 18ಗೆ ಸಿಕ್ಕಿದೆ ಕಳೆದ ದಸರಾದ ಖರ್ಚು ವೆಚ್ಚ ಕೂಡ ಸಿಕ್ಕಿರುವಂಥದ್ದು. ವಿಜೃಂಭಣೆಯ ದಸರಾ ಅಂದ್ರೆ ಸರ್ಕಾರ ಎಷ್ಟು ಕೊಟ್ಟಿತ್ತು ಕಳೆದ ಬಾರಿ ಅನ್ನೋದರ ಲೆಕ್ಕವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. 2019ರ ಅದ್ದೂರಿ ದಸರಾಗೆ ಖರ್ಚಾಗಿದ್ದು ಎಷ್ಟು ಹಾಗಾದ್ರೆ? ಈ ಬಾರಿ ಸರಳ ದಸರಾ ಅಂದ್ಬಿಟ್ಟು 15 ಕೋಟಿ ಕೊಡ್ತಾ ಇದಾರಲ್ವಾ, ಕಳೆದ ಬಾರಿಯ ವಿಜೃಂಭಣೆಯ ದಸರಾಗೆ ಖರ್ಚಾಗಿದ್ದು ಎಷ್ಟು ಹಾಗಾದ್ರೆ? 2019ರಲ್ಲಿ ಬಿಡುಗಡೆ ಆಗಿದ್ದಂಥದ್ದು 18 ಕೋಟಿ ರೂಪಾಯಿ ದಸರಾಗೆ ಅಂದ್ಬಿಟ್ಟು ಮೈಸೂರು ದಸರಾಗೆ 18 ಕೋಟಿಯಲ್ಲಿ 16.5 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಇನ್ನ 1 ಕೋಟಿ ಚಾಮರಾಜನಗರದಲ್ಲಿ ನಡೆಯುವಂತ ದಸರಾಗೆ ಬಿಡುಗಡೆಯನ್ನ ಮಾಡಲಾಗಿರುವಂತದ್ದು. 50 ಲಕ್ಷ ಹಣ ಶ್ರೀರಂಗಪಟ್ಟಣ ದಸರಾಗೆ ಬಿಡುಗಡೆ ಮಾಡಲಾಗಿತ್ತು. ಸೊ 16.5 ಕೋಟಿ ಮೈಸೂರು ದಸರಾಗೆ ಬಿಡಲಾಯಿತು. 2019ರಲ್ಲಿ ಮೈಸೂರು ದಸರಾಗೆ ಟೋಟಲ್ ಆಗಿ 25 ಕೋಟಿ ಖರ್ಚಾಗಿದೆ. ಸರ್ಕಾರದಿಂದ ಮೈಸೂರು ಜಿಲ್ಲಾಡಳಿತಕ್ಕೆ 8 ಕೋಟಿಯಷ್ಟು ಬಾಕಿಯನ್ನ ಕೊಡಬೇಕಾಗಿದೆ. ಕಳೆದ ಬಾರಿ 25 ಕೋಟಿ ಹಣದಲ್ಲಿ 8 ಕೋಟಿ ಇನ್ನೂ ಬಾಕಿ ಇತ್ತು ಸರ್ಕಾರ ಕೊಡಬೇಕಾಗಿದ್ದಂಥದ್ದು. ಈ ಬಾರಿ ಸರ್ಕಾರದಿಂದ ದಸರಾಗೆ ಅಂದ್ಬಿಟ್ಟು ಟೋಟಲ್ ಆಗಿ 15 ಕೋಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಕಳೆದ ಬಾರಿಯ 8 ಕೋಟಿಯನ್ನ ಪಾವತಿಸಿ ಉಳಿದದ್ದು ಈ ಬಾರಿಗೆ ಅಂದ್ರೆ ಕಳೆದ ಬಾರಿ 8 ಕೋಟಿ ಕೊಡಬೇಕಾಗಿತ್ತಲ್ಲ, ಈ ಬಾರಿ ಟೋಟಲ್ ಆಗಿ 15 ಕೋಟಿಯನ್ನ ರಿಲೀಸ್ ಮಾಡಿರುವಂಥದ್ದು. ಕಳೆದ ಬಾರಿಯ 8 ಕೋಟಿಯನ್ನ ಕೂಡ ಸೇರಿಸಿ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಈ ಬಾರಿ 7 ಕೋಟಿಯಷ್ಟು ದಸರಾಗೆ ಬಿಡುಗಡೆ ಮಾಡಿದ್ದಾರೆ ಅನ್ನುವ ಲೆಕ್ಕಾಚಾರ ಅದು. ಹೀಗಂತ ಸೂಚನೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು. ಹೊಸ ಜಿಲ್ಲಾಧಿಕಾರಿಗೆ ಈ ಬಗ್ಗೆ ಸರಿಯಾದಂತ ಮಾಹಿತಿ ಇಲ್ಲ. ದಸರಾ ಲೆಕ್ಕಪತ್ರ ಸಮಿತಿಯಿಂದ ಡಿಸಿ ಮಾಹಿತಿಯನ್ನ ಪಡೆಯಬೇಕಾಗಿದೆ. ಯಾಕೆಂದ್ರೆ ಯಾಕೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅಂದ್ರೆ, ಕೇವಲ 1 ತಿಂಗಳಲ್ಲಿ 3 ಜನ ಜಿಲ್ಲಾಧಿಕಾರಿಗಳು ಚೇಂಜ್ ಆಗಿರುವಂತದ್ದು. ಅಲ್ಲಿ ಅಭಿರಾಮ್ ಜಿ ಶಂಕರ್ ಅವರು 2.5 ವರ್ಷದಿಂದ ಇದ್ರು. ಅದಾದ್ಮೇಲೆ ಅವರನ್ನ ದಿಢೀರ್ ಅಂತ ಚೇಂಜ್ ಮಾಡಲಾಯ್ತು, ವರ್ಗಾವಣೆ ಮಾಡಲಾಯ್ತು. ಅದಾದ್ಮೇಲೆ ಬಿ ಶರತ್ ಅವರು ಬಂದ್ರು, ಅವರು 29 ದಿನಗಳ ಕಾಲ ಡಿಸಿ ಆಗಿದ್ರು. ಅದರ ನಂತರ ಅವ್ರನ್ನು ಕೂಡ ಚೇಂಜ್ ಮಾಡಿ ಈಗ ರೋಹಿಣಿ ಸಿಂಧೂರಿ ಅವರು ಇದ್ದಾರೆ ಮೈಸೂರು ಜಿಲ್ಲಾಧಿಕಾರಿಗಳಾಗಿ. ಹೆಸರಿಗಷ್ಟೇ ಸರಳ ದಸರಾ, ಆದ್ರೆ ಈ ಬಾರಿ ಖರ್ಚು ಮಾಡ್ತಾ ಇರುವಂತದ್ದು ಬರೋಬ್ಬರಿ 15 ಕೋಟಿ ರೂಪಾಯಿ. ಈ ವಿಚಾರಕ್ಕೆ ಪ್ರೊಫೆಸರ್ ನಂಜರಾಜ ಅರಸ್ ಅವರು ಕಿಡಿಕಾರಿದ್ದಾರೆ. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ಮಾಡಲೇಬೇಕು ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳ್ಕೊಂಡು ದಸರಾನ ಸರಳ ದಸರಾ ಅಂತಾರೆ. ಸರಳ ದಸರಾ ಅಂದರೆ ಸರಳ ಅಂದರೆ ಡೆಫಿನೇಷನ್ನು 15 ಕೋಟಿ ಅಂತ. ಇನ್ನು ಅದ್ದೂರಿ ದಸರಾ ಅಂದರೆ ಎಷ್ಟು ಕೋಟಿ ಅಂತ ಗೊತ್ತಿಲ್ಲ. ಈ 15 ಕೋಟಿಲಿ ಇವರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಕೋಟೆ ಒಳಗೆ ಮೆರವಣಿಗೆ ಮಾಡ್ತೀವಿ ಅಂತೇಳಿ 15 ಕೋಟಿ ಖರ್ಚು ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದರಲ್ಲೇ ಜಾಸ್ತಿ ಇವರು ಖರ್ಚು ಮಾಡಿ ಲೆಕ್ಕ ತೋರಿಸಿ ದುಡ್ತಿದ್ದರು. ನಮಗೆ ಅನಿಸೋದು ಯಾತಕ್ಕೆ ಈ ದುಡ್ಡನ್ನು ತಪ್ಪಲ ಈ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಶಾಸಕರುಗಳಿಗೆ ಮಾಡಲೇಬೇಕು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ,
ಈ ಬಾರಿ 15 ಕೋಟಿ ಸರಳ ದಸರಾಗೆ ಬಿಡುಗಡೆ ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿದ್ದಂಥದ್ದು. ಸರಳ ದಸರಾ ಅಂದ್ರೆ ಇಷ್ಟೊಂದು ದುಡ್ಡು ಯಾಕೆ ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇನ್ನ ಕಳೆದ ಬಾರಿಯ 8 ಕೋಟಿಯನ್ನ ಸೇರಿಸಿ ಈ ಬಾರಿ ಬಿಡುಗಡೆ ಮಾಡಲಾಗಿದೆ ಅನ್ನುವ ಮಾತುಗಳು ಈಗ ಗೊತ್ತಾಗ್ತಾ ಇರುವಂತದ್ದು. ಯಾವ ರೀತಿಯಾದಂತ ಖರ್ಚು, ಎಷ್ಟು ಈ ಬಾರಿಗೆ ನಿಜಕ್ಕೂ ಬಿಡುಗಡೆ ಆಗ್ತಾ ಇರುವಂತದ್ದು, ಕಳೆದ ಬಾರಿ ಅದನ್ನ ಮುರ್ಕೊಂಡ್ಬಿಟ್ಟು 7 ಕೋಟಿ ಖರ್ಚು ಮಾಡ್ತಾರ ಹೇಗೆ ಅಂತ? ಖಂಡಿತವಾಗಿ ಈ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಸ್ಪಷ್ಟತೆ ಮೈಸೂರು ಜಿಲ್ಲಾಡಳಿತ ಅಥವಾ ಮೈಸೂರನ್ನ ಪ್ರತಿನಿಧಿಸ್ತಾ ಇರುವಂತ ಜನಪ್ರತಿನಿಧಿಗಳಿಂದ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಪೃಥ್ವಿರಾಜ್. ಯಾಕಂದ್ರೆ ಕಳೆದ ಬಾರಿ ವಿ ಸೋಮಣ್ಣವರು ಉಸ್ತುವಾರಿ ಸಚಿವರಾಗಿದ್ರು. ಮೈಸೂರು ದಸರಾವನ್ನ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ನಡೆಸಿದ್ರು. ಇಡೀ ಮೈಸೂರಿನಾದ್ಯಂತ ವಿದ್ಯುತ್ ದೀಪಾಲಂಕಾರವನ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಹೆಚ್ಚುವರಿ ಖರ್ಚುಗಳು ಮೈಸೂರು ದಸರಾಕ್ಕೆ ಬಂದಿತ್ತು. ಯುವ ದಸರಾ, ಯುವ ಸಂಭ್ರಮ ಹಾಗೂ ದೀಪಾಲಂಕಾರ ಕಾರ್ಯಕ್ರಮಕ್ಕಾಗಿಯೇ ಬರೋಬ್ಬರಿ 8.5 ಕೋಟಿಯಷ್ಟು ಹಣ ಖರ್ಚಾಗಿದೆ ಅನ್ನೋದು ಸದ್ಯಕ್ಕೀಗ ಕಳೆದ ಬಾರಿ ದಸರಾ ನಡೆಸಿದಂತ ಜನಪ್ರತಿನಿಧಿಗಳಿಂದ ಬಂದಿರುವಂತ ಮಾಹಿತಿಯಾಗಿದೆ. ಆದ್ರೆ ಈ ಬಾರಿ 15 ಕೋಟಿ ಹಣವನ್ನ ದಸರಾಗಾಗಿ ಬಿಡುಗಡೆ ಮಾಡಲಾಗಿದೆ. ಕಳೆದ ಬಾರಿ 25 ಕೋಟಿ ಹಣ ಖರ್ಚಾಗಿತ್ತು. ಅದರಲ್ಲಿ 18 ಕೋಟಿ ಬಿಡುಗಡೆ ಆಗಿತ್ತು. ಇನ್ನು 8 ಕೋಟಿ ಬಾಕಿ ಇತ್ತು. ಹಾಗಾಗಿ ಆ ಎಲ್ಲ ಹಣವನ್ನ ಸರಿದೂಗಿಸಿ ಈ ಬಾರಿಯ ದಸರಾವನ್ನ ಬಾಕಿ ಹಣದಲ್ಲಿ ಮಾಡಬೇಕು ಅನ್ನೋದು ಸರ್ಕಾರದ ಸೂಚನೆ ಆಗಿದೆ. ಆದ್ರೆ ಈ ಬಾರಿ ಇರುವಂತದ್ದೇ 2 ಕಾರ್ಯಕ್ರಮ, ಒಂದು ಚಾಮುಂಡಿ ಬೆಟ್ಟದಲ್ಲಿ, ಇನ್ನೊಂದು ಅರಮನೆ ಒಳಭಾಗದಲ್ಲಿ. ಹೊರಗಡೆ ನಡೀತಾ ಇದ್ದಂತ 50ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ರದ್ದಾಗಿದೆ. ಅದರಲ್ಲೂ ಅರಮನೆ ಒಳಭಾಗಕ್ಕೆ ಕೇವಲ 300 ಮಂದಿಯನ್ನ ಬಿಡಬೇಕು, ಚಾಮುಂಡಿ ಬೆಟ್ಟಕ್ಕೆ 200 ಮಂದಿಯನ್ನ ಬಿಡಬೇಕು ಅನ್ನೋದು ಟೆಕ್ನಿಕಲ್ ಕಮಿಟಿಯ ಒಂದು ಸಲಹೆ ಆಗಿದೆ. ಇಷ್ಟು ಜನರಿಗೆ ಇಷ್ಟು ದೊಡ್ಡ ಮಟ್ಟದ ಪ್ರಮಾಣದ ಹಣ ಬೇಕೆ, ಇಲ್ಲಿ ಯಾವ ರೀತಿಯಾದಂತ ಖರ್ಚನ್ನ ಮಾಡ್ತಾರೆ ಅನ್ನೋದು ಇನ್ನು ಮುಂದಷ್ಟೇ ಗೊತ್ತಾಗ್ಬೇಕಾಗಿದೆ. ಸದ್ಯದವರೆಗೆ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ನಾವು ಹಣವನ್ನ ಖರ್ಚು ಮಾಡಿಲ್ಲ, ಹಣ ಬಿಡುಗಡೆ ಆಗಿದೆ, ನಾವೆಲ್ಲದಕ್ಕೂ ಲೆಕ್ಕ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದಾರೆ. ಆದ್ರೆ ಯಾವ ಲೆಕ್ಕ, ಯಾವುದಕ್ಕೆ ಕೊಡ್ತಾರೆ, ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಹಣ ಖರ್ಚು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 6 ದಿನ RR ನಗರ ಮುಗಿಯದ ಮುನಿಸು. ಕಮಲ ಶಿರಾ, ಬಿಜೆಪಿ ವರ್ಸಸ್ ಬಿಜೆಪಿ. ಕೇಸರಿ ಗೊಂದಲ, ಕೈದಳ ಪ್ರತಿಷ್ಠೆ, ಬೈ ಎಲೆಕ್ಷನ್ ದಂಗಲ್. ಈ ಬಾರಿ ಉಪಚುನಾವಣೆಯನ್ನ ಯಾವ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವ ಪ್ರಶ್ನೆ ಇರುವಂತದ್ದು. ಬೆಂಗಳೂರಿನ RR ನಗರ ಕ್ಷೇತ್ರ ಯಾರಿಗೆ ಅನ್ನುವಂತ ಪ್ರಶ್ನೆಯ ನಡುವೆ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ಇನ್ನೂ ಗೊಂದಲ ಮುಂದುವರೆದಿದೆ. ಏಕೆಂದ್ರೆ ಇನ್ನು ಮುನಿರತ್ನ, ಮುನಿರಾಜು ಇಬ್ಬರಲ್ಲೂ ಯಾರಿಗೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕೆಂದ್ರೆ ಆ ಒಂದು ಕ್ಷೇತ್ರದಲ್ಲಿ ರಾಜೀನಾಮೆ ಕೊಟ್ಟು ಬಂದಂತವರು ಮುನಿರತ್ನ ಅವರು. ಆದ್ರೆ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಇದೆ, ಸಿಗುತ್ತೋ ಇಲ್ವೋ ಅಂತ. ಗೊಂದಲದ ಗೂಡಾಗಿದೆ RR ನಗರ ಟಿಕೆಟ್ ಬಿಜೆಪಿ ಪಾಲಿಗೆ. ಮುನಿರತ್ನ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ತುಳಸಿ ಮುನಿರಾಜು ಅವರು ಅರ್ಜಿಯನ್ನ ಹಾಕಿದ್ರು. 2 ಬಾರಿಯೂ ಕೂಡ ಮುನಿರತ್ನಗೆ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ನಿಂದ ರಿಲೀಫ್. ಸುಪ್ರೀಂ ತೀರ್ಪಿನವರೆಗೂ ಕೂಡ ಮುನಿರತ್ನಗೆ ಟೆನ್ಷನ್ ಹಾಗೆ ಮುಂದುವರಿತಾ ಇದೆ. ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಏನ್ ಹೇಳುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಹಂಗೆ ಸೈಲೆಂಟ್ ಆಗ್ತಾ ಇದ್ದಾರೆ. ಅವರ ಪ್ರಯತ್ನ ಅಂತೂ ಅವ್ರು ಮಾಡ್ತಾ ಇದ್ದಾರೆ. ಸುಪ್ರೀಂ ಆದೇಶ ಏನ್ ಬರುತ್ತೋ ಏನೋ ಗೊತ್ತಿಲ್ಲ. ಅದರ ಆಧಾರದ ಮೇಲೆನೆ ಇವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇರುವಂತದ್ದು. ಅಲ್ಲಿ ಸ್ವಲ್ಪ ಉಲ್ಟಾ ಆದ್ರೂ ಮುನಿರತ್ನ ಅವ್ರಿಗೂ ಕೂಡ ಉಲ್ಟಾ ಆಗುವಂತ ಚಾನ್ಸಸ್ಗಳು ದಟ್ಟವಾಗಿದೆ. ಅಕ್ಟೋಬರ್ 16 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ಅಷ್ಟರೊಳಗೆ ಸುಪ್ರೀಂ ತೀರ್ಪು ಮುನಿರತ್ನ ಪರ ಬಂದ್ರೆ ಟಿಕೆಟ್ ಸಿಗುತ್ತೆ. ಉಲ್ಟಾ ಆದ್ರೆ ತುಳಸಿ ಮುನಿರಾಜುಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಅಚ್ಚರಿ ಕೂಡ ನಡೀಬಹುದು. ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇನ್ನ ಶಿರಾದಲ್ಲೂ ಕೂಡ ಇದೇ ರೀತಿಯಾಗಿ ಗೊಂದಲದ ಗೂಡಾಗಿತ್ತು. ಯಾಕೆಂದ್ರೆ ರಾಜೇಶ್ ಗೌಡ ಬಿಜೆಪಿಗೆ ಬಂದ್ರು. ಅದಾದ ನಂತರ ಅಲ್ಲಿರುವಂತ ಸ್ಥಳೀಯ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. BK ಮಂಜುನಾಥ್ ಮತ್ತೆ SR ಗೌಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮುನಿಸನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿನ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮುಂದಾಗಿದ್ದಾರೆ. ಅರ್ಧ ಬ್ರೇಕ್ ಬಿದ್ದಿದೆಯಂತೆ ಮುನಿಸಿಗೆ. ಸುರೇಶ್ ಗೌಡ ನೇತೃತ್ವದಲ್ಲಿ ಸಂಧಾನ ಸಭೆ ಅರ್ಧ ಸಕ್ಸಸ್ ಆಗಿದೆ. ರಾಜೇಶ್ ಗೌಡಗೆ ಜೈ ಅಂದಿದ್ದಾರೆ. ಆದ್ರೂ ಕೂಡ ಪ್ರಚಾರದಿಂದ ದೂರ ಉಳ್ತಾ ಇದ್ದಾರೆ. ಓಕೆ, ಅವ್ರಿಗೆ ಟಿಕೆಟ್ ಕೊಡೋದಾದ್ರೆ ಓಕೆ, ಬಟ್ ನಾವಂತೂ ಪ್ರಚಾರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಸ್ಥಳೀಯ ಬಿಜೆಪಿ ಕೆಲವು ನಾಯಕರು. ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ BK ಮಂಜುನಾಥ್ ಅವರು ಹಾಗೆ SR ಗೌಡ ಅವರು, ಇವರಿಬ್ರು ಕೂಡ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನ ಸುರೇಶ್ ಗೌಡ ಸಂಧಾನದ ವೇಳೆ SR ಗೌಡ ಅಂತೂ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಓಕೆ, ನೀವು ಅವ್ರಿಗೆ ಟಿಕೆಟ್ ಕೊಡ್ತೀರಾ ಕೊಡಿ, ಬಟ್ ನಾನು ಅವ್ರ ಪರವಾಗೂ ಪ್ರಚಾರ ಮಾಡಲ್ಲ, ಅವ್ರ ವಿರುದ್ಧವಾಗೂ ಕೂಡ ಪ್ರಚಾರವನ್ನ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ SR ಗೌಡ. ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಈ ಒಂದು ಶಿರಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ಇನ್ನು ಬಿಜೆಪಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಸಿ.ಟಿ. ರವಿ ಅವರಿಗೆ ಸಿಕ್ತು. ಅವರೇ ಹೇಳಿದ್ರು, ನಾನೇ ನಿರೀಕ್ಷೆ ಮಾಡಿರಲಿಲ್ಲ, ಅಪೇಕ್ಷಣೆ ಪಟ್ಟಿರಲಿಲ್ಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಯಾವ ರೀತಿಯಾಗಿ ಸಿಕ್ತು ಅನ್ನೋದು. ಆದ್ರೆ ಪಕ್ಷ ಈಗ ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಬಟ್ ಸಾಕಷ್ಟು ಪ್ರಶ್ನೆಗಳು ಎದ್ದಿತ್ತು. ಯಾವ ಕಾರಣಕ್ಕೆ ಸಿಕ್ತು ಸಿ.ಟಿ. ರವಿ ಅವರಿಗೆ ಪ್ರಮುಖ ಹುದ್ದೆ ಸಿಕ್ಕಿದ್ದಾದ್ರೂ ಯಾಕೆ? ಸಿ.ಟಿ. ರವಿ ಆಯ್ಕೆ ಹಿಂದೆ ಇದೆ ಹೈಕಮಾಂಡ್ನ ರಣತಂತ್ರ. ಯಾಕೆಂದ್ರೆ ಯಾವುದೇ ಲೆಕ್ಕಾಚಾರ ಇಲ್ಲದೆ ಬಿಜೆಪಿ ಒಂದು ಪೋಸ್ಟ್ ಅನ್ನ ಕೊಡೋದಿಲ್ಲ ಯಾವುದೇ ನಾಯಕರಿಗೆ. ಸೊ ಇಲ್ಲಿ ಒಂದು ದೊಡ್ಡ ಲೆಕ್ಕಾಚಾರನೇ ಇದೆ. ಜೆಡಿಎಸ್ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇರ್ತಾರ ಸಿ.ಟಿ. ರವಿ ಅನ್ನುವ ಪ್ರಶ್ನೆ ಎದ್ದಿದೆ. ಯಾವ ಕಾರಣಕ್ಕೆ ಅಂದ್ರೆ ಒಕ್ಕಲಿಗ ವೋಟ್ ಬ್ಯಾಂಕ್, ಒಕ್ಕಲಿಗರು ಸಿ.ಟಿ. ರವಿ ಅವರು ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದೆ ಬಿಜೆಪಿ. ಹೀಗಾಗಿ ಒಕ್ಕಲಿಗ ಸಮುದಾಯದ ಸಿ.ಟಿ. ರವಿ ಅವರಿಗೆ ದೊಡ್ಡ ಹುದ್ದೆಯನ್ನ ನೀಡಲಾಗಿರುವಂತದ್ದು. ಅದು ಬಿಜೆಪಿ ಪಕ್ಷದಲ್ಲಿ ಒಂದು ಪ್ರಮುಖ ಹುದ್ದೆ ಆಗಿದೆ. HDK DKಶಿಗೆ ಸಡ್ಡನ್ನ ಹೊಡಿಲಿಕ್ಕೆ ಹೈಕಮಾಂಡ್ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನು ಮಾಡಿದೆ. ಯಾಕೆಂದ್ರೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ DK ಶಿವಕುಮಾರ್ ಅವರು ಒಕ್ಕಲಿಗರು, ಇನ್ನೊಂದ್ ಕಡೆ JDS ಪಕ್ಷ ಕೂಡ ಈ ಒಂದು ಒಕ್ಕಲಿಗ ಸಮುದಾಯದ ಪ್ರಮುಖ ಒಂದು ಪಕ್ಷವಾಗಿರುವಂತ ಹಿನ್ನೆಲೆಯಲ್ಲಿ ಈ ಎರಡೂ ಪಕ್ಷಗಳಿಗೂ ಕೂಡ ಹೊಡೆತವನ್ನ ಕೊಡಬೇಕು ಅಂದ್ರೆ ಆ ಒಬ್ಬ ನಾಯಕರಿಗೆ ಇಲ್ಲಿ ಒಂದು ಪ್ರಮುಖ ಹುದ್ದೆಯನ್ನ ಕೊಡುವಂತ ಲೆಕ್ಕಾಚಾರವನ್ನ ಹಾಕೊಳ್ತಾ ಇತ್ತು ಬಿಜೆಪಿ. ಸೊ ಹೀಗಾಗಿನೇ ಸಿ.ಟಿ. ರವಿ ಅವರಿಗೆ ಈ ಒಂದು ಸ್ಥಾನವನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಪ್ರಮುಖ ಜಾತಿಯ ನಾಯಕರಿಗೆ ತಲಾಶ್ ಕೂಡ ನಡೀತಾ ಇದೆ. ನಿಮಗೂ ಕೂಡ ಗೊತ್ತಿದೆ, BSYಗೆ ಪರ್ಯಾಯ ಲಿಂಗಾಯತ ನಾಯಕನ ಹುಡುಕಾಟ ಕೂಡ ನಡೀತಾ ಇರುವಂತದ್ದು. ಇದೇ ರೀತಿ ಒಕ್ಕಲಿಗ ನಾಯಕರ ಹುಡುಕಾಟವೂ ಕೂಡ ನಡೆದಿತ್ತು. ಒಕ್ಕಲಿಗ ನಾಯಕನಾಗ್ಲಿಕ್ಕೆ ಅಶ್ವಥ್ ನಾರಾಯಣಗೆ ಅವಕಾಶ ಕೊಟ್ಟಿದ್ರು. ಆದ್ರೆ ಆ ಒಂದು ಅವಕಾಶವನ್ನ ಬಳಸಿಕೊಂಡಿಲ್ಲ ಅಶ್ವಥ್ ನಾರಾಯಣ ಅವರು, ವಿಫಲರಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಸಿ.ಟಿ. ರವಿ ಅವರೇ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಇಷ್ಟು ದೊಡ್ಡ ಹುದ್ದೆ ನಮಗೆ ಸಿಗುತ್ತೆ ಅಂತ. ಬಟ್ ಬಿಜೆಪಿ ಹೈಕಮಾಂಡ್ ಯಾವುದೇ ಒಂದು ಹುದ್ದೆಯನ್ನ ಕೊಡುವಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತ ಲೆಕ್ಕಾಚಾರವನ್ನ ಹಾಕಿರುತ್ತೆ, ರಾಜಕೀಯ ಸಮೀಕರಣವನ್ನ ಕೂಡ ಮಾಡಿರುತ್ತೆ. ಅದೇ ರೀತಿಯಾಗಿ ಸಿ.ಟಿ. ರವಿ ಅವರಿಗೆ ಕೊಟ್ಟಿರುವಂತದ್ದು ಹುದ್ದೆ ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಕ್ರೋಢೀಕರಿಸುವಂತ ನಿಟ್ಟಿನಲ್ಲಿ ಅಂತ. ಪೃಥ್ವಿರಾಜ್ ಆರ್ನಳ್ಳಿ ದಿವಂಗತ ಅನಂತಕುಮಾರ್ ನಂತರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಹುದ್ದೆಯನ್ನ ಕರ್ನಾಟಕ ರಾಜ್ಯದವರು ಅಲಂಕರಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸಿ.ಟಿ. ರವಿ. ಸಿ.ಟಿ. ರವಿ ಅವರಿಗೆ ಇದೀಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ, ದಕ್ಷಿಣ ಭಾರತದ ರಾಜ್ಯಗಳ ಉಸ್ತುವಾರಿ ಹುದ್ದೆಯನ್ನು ಕೂಡ ಕೊಟ್ಟಿದೆ. ಇದರ ಹಿಂದೆ ಹಲವಾರು ಲೆಕ್ಕಾಚಾರವಿಟ್ಟೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತದ್ದು. ಸಿ.ಟಿ. ರವಿ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗರ ನಾಯಕರಾಗಿ DK ಶಿವಕುಮಾರ್ ಅಬ್ಬರ ಇದ್ರೆ, ಮತ್ತೊಂದು ಕಡೆ JDS ನಲ್ಲಿ HD ಕುಮಾರಸ್ವಾಮಿ ಅವರ ಅಬ್ಬರ ಕೂಡ ಇದೆ. ಈ ಎಲ್ಲದರ ನಡುವೆ ಕೂಡ ಬಿಜೆಪಿಯಲ್ಲಿ ಕೂಡ ಪರ್ಯಾಯ ಒಕ್ಕಲಿಗ ನಾಯಕನ ಹುಡುಕಾಟ ಕೂಡ ನಡೆದಿತ್ತು. ಆ ಹುಡುಕಾಟದ ಭಾಗವಾಗಿ ಸಿ.ಟಿ. ರವಿ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ DCM ಮಾಡಿ ಎಲ್ಲ ಒಂದ್ ಕಡೆ ಒಕ್ಕಲಿಗ ಪ್ರಭಾವಿ ನಾಯಕನಾಗಿ ಬೆಳೆಯುವಂತ ಎಲ್ಲ ಅವಕಾಶವನ್ನ ಬಿಜೆಪಿ ಹೈಕಮಾಂಡ್ ಕಲ್ಪಿಸಿದ್ರು. ಆದ್ರೆ ಎಲ್ಲೊಂದ್ ಕಡೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಿಜೆಪಿ ಹೈಕಮಾಂಡ್ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ರು. ಹಾಗಾಗಿ ಅನಿವಾರ್ಯವಾಗಿ ಇದೀಗ ಒಬ್ಬ ಒಕ್ಕಲಿಗ ನಾಯಕ ಬಿಜೆಪಿಯಲ್ಲಿ ಬೇಕಾಗಿದೆ, ಅದು ಅಗ್ರೆಸಿವ್ ಆಗಿರ್ತಕ್ಕಂಥ ನಾಯಕ ಬೇಕಾದ. ಹಾಗಾಗಿ ಸಿ.ಟಿ. ರವಿ ಅವರನ್ನ ಕಂಡುಕೊಂಡಿದ್ದಾರೆ. ಸಿ.ಟಿ. ರವಿಗೆ ಒಳ್ಳೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲೊಂದ್ ಕಡೆ ಸಿ.ಟಿ. ರವಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕೂಡ ಇದು ಅತಿ ದೊಡ್ಡ ಒಂದು ಏಳ್ಗೆಯ ಹುದ್ದೆ ಕೂಡ ಆಗಿದೆ ಅಂತ ಹೇಳಲಾಗ್ತದೆ. ಸಿ.ಟಿ. ರವಿ ಅವರು ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಪೃಥ್ವಿರಾಜ್ ಆರ್ನಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಿಕ್ಷಕರಿಗೆ ಕಂಟಕವಾಯ್ತಾ ವಿದ್ಯಾಗಮ, ಕೊರೋನಾ ಆರ್ಭಟ. ಬೆಳಗಾವಿಯಲ್ಲಿ ವಿದ್ಯಾಗಮ ಯೋಜನೆಯ ಟೆನ್ಷನ್ ಶುರುವಾಗಿದೆ. ಯಾಕೆಂದ್ರೆ ರಾಮದುರ್ಗ ತಾಲೂಕಿನಲ್ಲಿ ಮತ್ತೆ 7 ಮಕ್ಕಳಿಗೆ ಕೊರೋನಾ ವಕ್ಕರಿಸಿರುವಂತದ್ದು. ತಿಮ್ಮಾಪುರ ಗ್ರಾಮದ 7 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಮತ್ತೆ 7 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ತಿಮ್ಮಾಪುರದ ಒಟ್ಟು 30 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿದಂತಾಗಿದೆ. ರಾಮದುರ್ಗ BEO MR ಅಲಸೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯ ಶಿಕ್ಷಕರಿಗೆ ಕೊರೋನಾ ನೆಗೆಟಿವ್ ಬಂದಿದೆ. 2 ದಿನ ಒಟ್ಟು 130 ಜನರಿಗೆ ರ್ಯಾಪಿಡ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಅಲ್ಲಿ ತಿಮ್ಮಾಪುರ ಗ್ರಾಮಕ್ಕೆ ಆರೋಗ್ಯಾಧಿಕಾರಿಗಳು ಭೇಟಿಯನ್ನ ನೀಡಿದ್ರು. ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ. ರ್ಯಾಪಿಡ್ ಟೆಸ್ಟ್ ಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಗ್ರಾಮದಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಸಿದ್ದ ವೇಳೆ 23 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿತ್ತು. ಆ ಸಂದರ್ಭದಲ್ಲಿ ಮತ್ತೆ 7 ಜನ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿರುವಂತದ್ದು ಗೊತ್ತಾಗಿದೆ. ಸೊ ಹೀಗಾಗಿ ಟೋಟಲ್ ಆಗಿ 30 ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಅಕ್ಟೋಬರ್ 4 ಮತ್ತು 5ರಂದು ಇಲ್ಲಿ ರ್ಯಾಪಿಡ್ ಟೆಸ್ಟ್ ಅನ್ನು ಮಾಡಲಾಗಿತ್ತು. ಈ ಪೈಕಿ ಒಟ್ಟು
30 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಎಲ್ಲ 30 ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತ ರೋಗದ ಗುಣಲಕ್ಷಣಗಳು ಇರದಂತ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋಮ್ ಐಸೋಲೇಷನ್ ಅನ್ನ ಮಾಡಲಾಗಿದೆ. ಅವರನ್ನ ಸೊ ಮನೆಯಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತದೆ. ತಿಮ್ಮಾಪುರದಲ್ಲಿ ಸದ್ಯ ವಿದ್ಯಾಗಮ ಯೋಜನೆಯಡಿ ಪಾಠ ಸ್ಥಗಿತಗೊಳಿಸಲಾಗಿದೆ. ಬರ್ತ ಆ ಹುಡುಗಿಗೆ ಸೀನ್ ಬರೋದ್ಲಿ ಐತೆ ಅಂತ ಗುಳಿಗೆ ಕೊಟ್ಟು ವಾಂತಿ ನಮ್ದು ಹುಡುಗಿಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಒಂದು ಊರಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. 30 ಮಕ್ಕಳಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿರುವಂತದ್ದು. ವಿದ್ಯಾಗಮ ಯೋಜನೆ ಮಾತ್ರ ಅಲ್ಲ, ಇಡೀ ಊರಿನ ಮಕ್ಕಳಿಗೆ ಕೊರೋನಾ ತಪಾಸಣೆಯನ್ನ ನಡೆಸಲಾಗಿದೆ ಅಂತ ಅಲ್ಲಿನ ಬೆಳಗಾವಿಯಲ್ಲಿ ಡಿಡಿಪಿಐ ಆನಂದ್ ಪುಂಡಲಿಕ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ರಾಮದುರ್ಗ ತಾಲೂಕಿನ ಎಂ ತಿಮ್ಮಾಪುರ ಗ್ರಾಮದಲ್ಲಿ 194 ವಿದ್ಯಾರ್ಥಿಗಳಿಗೆ ಸ್ವ್ಯಾಬ್ ಟೆಸ್ಟ್ ರವಿವಾರ ಸೋಮವಾರ ಮಾಡಿದರಂತೆ. ಇಡೀ ಊರು ಜನರಿಗೂ ಮಾಡಿದ್ರು. ಅದರಲ್ಲಿ 30 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಆದರೆ ಯಾರಿಗೂ ಅಸಿಂಪ್ಟಮೆಟಿಕ್ ಕೊರೋನಾ, ಯಾರಿಗೂ ಯಾವುದೇ ರೋಗದ ಲಕ್ಷಣಗಳಿಲ್ಲ. ಮತ್ತು 6 ಜನ ಪಬ್ಲಿಕ್ಗೂ ಆದೇಶ ಬಂದಿದೆ ಅಂತ ಇದು BO ಈಗ ದೂರವಾಣಿ ನನಗೆ ಹೇಳಿ. ಅಲ್ಲ, ವಿದ್ಯಾಗಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಂಗೇನಲ್ಲ, ಒಟ್ಟು ಮಕ್ಕಳು, ಆ ಶಾಲೆಯ ಮಕ್ಕಳು.